Hello students, welcome back to my YouTube channel Supreme Learning Academy. So this is Taluk level SSLC preparatory question paper, first language Kannada. So this is your final exam question paper pattern also. Same ಇದೇ ರೀತಿ ಬರುತ್ತೆ ಎಕ್ಸಾಮಲ್ಲೂ ಪ್ಯಾಟರ್ನ್ ಸೇಮ್ ಇರುತ್ತೆ. ಸೊ ಫಸ್ಟ್ ಮೇನಲ್ಲಿ 6 ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರುತ್ತೆ. ಟೋಟಲ್ ನಿಮಗೆ 100 ಮಾರ್ಕ್ಸ್ ಕ್ವಶನ್ ಪೇಪರ್ ಇರುತ್ತೆ. ಟೈಮ್ ಬಂದು 3 hours 15 minutes ಕೊಡ್ತಾರೆ. ಇದು ತಾಲೂಕ್ ಲೆವೆಲ್ ಕ್ವಶನ್ ಪೇಪರು. 6 ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರುತ್ತೆ, ಅಂದರೆ 4 ಆಪ್ಷನ್ ಇರೋ ಕ್ವಶನ್ಸ್ 6 ಇರುತ್ತೆ. ಯಾವ್ದು ಕರೆಕ್ಟು ಅದನ್ನು ನೀವು ಎ ಅಂತ ಬರೆದು ಯಾವ ಆಪ್ಷನ್ ಕರೆಕ್ಟಾಗಿದೆ ಅದನ್ನು ಬರೆದು ಅದರದ್ದು ಆಪ್ಷನ್ನು ಬರೀಬೇಕು. ಸೊ ಫಸ್ಟ್ ಒನ್ನು ಊರೂರು ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. 4 ಆಪ್ಷನ್ ಇರುತ್ತೆ, ಯಾವ ಆನ್ಸರ್ ಕರೆಕ್ಟು ಅದನ್ನು ಯಾವ ಇಲ್ಲಿ ಎಕ್ಸಾಂಪಲ್ ಲೋಪಸಂಧಿ ಆನ್ಸರ್ ಇದ್ದರೆ ಎ ಅಂತ ಬರ್ಬಿಟ್ಟು ಲೋಪಸಂಧಿ ಆ ಥರ ಬರೀಬೇಕು. ಕ್ವಶನ್ ನಂಬರ್ 2, ಒಬ್ಬರು ಹೇಳಿದ ಮಾತನ್ನೇ ಯಥಾವತ್ತಾಗಿ ಬರೆಯುವಾಗ ಈ ಚಿಹ್ನೆಯನ್ನು ಬಳಸಲಾಗುವುದು. ಆಪ್ಷನ್ 4 ಆಪ್ಷನ್ ಇದೆ, ಕರೆಕ್ಟ್ ಆನ್ಸರ್ನ ಬರೀರಿ. ಸಾವಿತ್ರಿಯೋಳ್ ಪದದಲ್ಲಿರುವ ವಿಭಕ್ತಿ ಯಾವುದು? ನೆಕ್ಸ್ಟ್ ಒನ್, ನೇದ ವಸ್ತ್ರ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ. ಗುಳುಗುಳು ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ. ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದರೆ ಅಂಥ ವಾಕ್ಯ. ಸೊ ಇದಿಷ್ಟು 6 ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರುತ್ತೆ. ನೆಕ್ಸ್ಟ್ ಬಂದು ಮೊದಲೆರಡು ಪದಗಳಿಗಿರುವ ಸಂಬಂಧಂತೆ ಮೂರನೇ ಪದಕ್ಕೆ ಸರಿಯಾಗಿ ಹೊಂದುವ ಪದವನ್ನು ಬರೆಯಿರಿ. ಇದು ನಿಮಗೆ 4 ಕ್ವಶನ್ಸ್ ಇರುತ್ತೆ, ಒಂದಕ್ಕೆ 1 ಮಾರ್ಕ್. ಸೊ ಇದರಿಂದ 4 ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ಮೇನು ಇಲ್ಲಿಗೆ ಕ್ವಶನ್ ನಂಬರ್ 10ವರೆಗೆ ಆಯಿತು. ನೆಕ್ಸ್ಟ್ ಕ್ವಶನ್ ನಂಬರ್ 11. ನೆಕ್ಸ್ಟು ಕ್ವಶನ್ ನಂಬರ್ 11 ಅಂದರೆ ಥರ್ಡ್ ಮೇನ್ ಸ್ಟಾರ್ಟ್ ಆಗುತ್ತೆ. ಥರ್ಡ್ ಮೇನಲ್ಲಿ 7 ಕ್ವಶನ್ಸ್ ಒಂದು ವಾಕ್ಯದಲ್ಲಿ ಉತ್ತರಿಸಿ. 7 ಕ್ವಶನ್ಸ್ ಇರುತ್ತೆ, ಒಂದಕ್ಕೆ 1 ಮಾರ್ಕ್. 11ರಿಂದ 17 ಕ್ವಶನ್ವರೆಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಕ್ವಶನ್ಸ್ ಇರುತ್ತೆ. ಇಲ್ಲಿ ಕೊಟ್ಟಿರೋ ಕ್ವಶನ್ಸು, ಹುಲಿಗೆ ಪರಮಾನಂದವಾಗಲು ಕಾರಣವೇನು? ವಿಶ್ವೇಶ್ವರಯ್ಯ ಅವರನ್ನು ದಿವಾನರಾಗಿ ನೇಮಿಸಿದವರು ಯಾರು? ಸೈನ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಡಾಕ್ಟರ್ನ ಹೆಸರೇನು? ಕಾಶ್ಯಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನು ಯಾರ ಬಳಿಗೆ ಕಳುಹಿಸಿದಳು? ನದಿ ಜಲಗಳು ಏನಾಗಿವೆ? ಮುನಿಸಿತರು ಹೆದರಲು ಕಾರಣವೇನು? ಪುಟ್ಟಪೊರಿ ಅಮ್ಮ ಇಲ್ಲಿ ಮಲಗಿದ್ದಾಳೆ. ಇದಿಷ್ಟು 1 ಮಾರ್ಕ್ ಕ್ವಶನ್. ನೆಕ್ಸ್ಟು ಫೋರ್ತ್ ಮೇನು ಕ್ವಶನ್ ನಂಬರ್ 18ಇಂದ ಸ್ಟಾರ್ಟ್ ಆಗುತ್ತೆ. 2 ಮಾರ್ಕ್ ಕ್ವಶನ್ಸು, 10 ಕ್ವಶನ್ಸ್ ಇರುತ್ತೆ. 3-4 ವಾಕ್ಯದಲ್ಲಿ ಉತ್ತರಿಸಿ. ಹುಲಿಯು ಹಿಂದಿನಿಂದ ಹಾರಿ ಕೊಲ್ಲದಿರಲು ಕಾರಣಗಳೇನು? ಮಹಿಳೆಯ ಆರ್ತನಾದ ಕೇಳಿ ರಾಹಿಲನ ಮನದಲ್ಲಿ ಮೂಡಿದ ಪ್ರಶ್ನೆಗಳ್ಯಾವುವು? ಲಕ್ಷ್ಮಣನು ಅಣ್ಣನಾದ ಶ್ರೀರಾಮನನ್ನು ಹೇಗೆ ಸಂತೈಸಿದನು? ರಾಜಸಭೆಯಲ್ಲಿ ಅಗ್ನಿಭೂತಿ ವಾಯುಭೂತಿಯರನ್ನು ಮೂರ್ಖರೆಂದು ತೀರ್ಮಾನಿಸಲು ಕಾರಣವೇನು? ಕುಂಪಣ್ಣಿ ಸರ್ಕಾರದ ವಿರುದ್ಧ ಹಲಗಲಿಯ ಬೇಡರು ದಂಗೆ ಏಳಲು ಕಾರಣವೇನು? ದಂಡು ಹಲಗಲಿಯ ಮೇಲೆ ಹೇಗೆ ದಾಳಿ ನಡೆಸಿತು? ಭಗತ್ ಸಿಂಗ್ ಜಲಿಯನ್ ವಾಲ್ಬಾಗ್ನ ಮಣ್ಣಿನ ಕುರಿತು ತನ್ನ ತಂಗಿಗೆ ಏನೆಂದು ಹೇಳಿದನು? ಬಾಳಿನಲ್ಲಿ ತೃಪ್ತಿ ದೊರಕಬೇಕಾದರೆ ಏನು ಮಾಡಬೇಕೆಂಬುದು ವಿವೇಕಾನಂದರ ಅಭಿಪ್ರಾಯವೇನು? ಭಗವಂತನಲ್ಲಿ ಶರಣಾಗುವ ಭಾವ ಅಕ್ಕ ಮಹಾದೇವಿಯ ವಚನದಲ್ಲಿ ಹೇಗೆ ವ್ಯಕ್ತಗೊಂಡಿದೆ? ಗುರುಪದೇಶದ ಗುಣಗಳನ್ನು ಪಟ್ಟಿ ಮಾಡಿ. ನೆಕ್ಸ್ಟು 5th ಮೇನು ಕವಿ ಪರಿಚಯ. ಇಲ್ಲಿ ಪೂತಿ ನರಸಿಂಹಾಚಾರ್ಯ ಮತ್ತು ಪಂಪ ಅವ್ರದ್ದು ಕೇಳಿದ್ದಾರೆ. ಇದು ಒಂದಕ್ಕೆ 3 ಮಾರ್ಕ್ಸ್ ಇರುತ್ತೆ, ಇಬ್ಬರದ್ದು ಬರೆದ್ರೆ 6 ಮಾರ್ಕ್ಸ್ ಸಿಗುತ್ತೆ. ಇವ್ರದ್ದು ಸ್ಥಳ ಕಾಲ ಕೃತಿ ಪ್ರಶಸ್ತಿಗಳನ್ನು ಬರೀಬೇಕು. ನೆಕ್ಸ್ಟು ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗಿಸಿ ಛಂದಸ್ಸಿನ ಹೆಸರನ್ನು ಬರೆಯಿರಿ. ಇದು ಛಂದಸ್ಸು 3 ಲೈನ್ ಇದೆ, ಇದು ಭಾಮಿನಿ ಷಟ್ಪದಿ 3-4-3-4ಗೆ ಡಿವೈಡ್ ಮಾಡಬೇಕು. ಇದು 3 ಮಾರ್ಕ್ಸ್. ನೆಕ್ಸ್ಟ್ ಮೇನು ಕ್ವಶನ್ ನಂಬರ್ 31 ಬಂದು ಇದು ಅಲಂಕಾರ ಇರುತ್ತೆ, ಇದಕ್ಕೆ 3 ಮಾರ್ಕ್. ಇದರಲ್ಲಿ ಉಪಮೇಯ ಯಾವುದು, ಉಪಮಾನ ಯಾವುದು, ಉಪವಾಚಕ ಸಮನ್ವಯ ಇದು ಬರೆದ್ರೆ ನಿಮಗೆ 3 ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟು ಒಂದು ಗಾದೆ ಯಾವುದಾದ್ರೂ ಒಂದು ಬರೀರಿ, 2 ಇದೆ, ಒಂದಕ್ಕೆ 3 ಮಾರ್ಕ್. ಮಾತೆ ಮುತ್ತು ಮಾತೆ ಮೃತ್ಯು ಅಥವಾ ಅರಮನೆಗಿಂತ ನೆರೆಮನೆ ಲೇಸು. ನೆಕ್ಸ್ಟು ಕ್ವಶನ್ ನಂಬರ್ 33 9th ಮೇನು. ಇದು ಸಂದರ್ಭ 6 ಸಂದರ್ಭ ಇರುತ್ತೆ, ಒಂದಕ್ಕೆ 3 ಮಾರ್ಕ್. ಯಾವ ಗದ್ಯದಿಂದ ಯಾವ ಪದ್ಯದಿಂದ ಯಾವುದರಿಂದ ಯಾವ ಗ್ರಂಥದಿಂದ ಆಯ್ದುಕೊಳ್ಳಲಾಗಿದೆ ಆಯ್ಕೆ ಬರೀರಿ, ಸಂದರ್ಭ ಬರೀರಿ, ಸ್ವಾರಸ್ಯ ಬರೀರಿ. ಇದಿಷ್ಟಕ್ಕೆ 3 ಮಾರ್ಕ್ ಇರುತ್ತೆ. ಅಂದರೆ ಸಂದರ್ಭ ಅಂದರೆ ಯಾರು ಯಾರಿಗೆ ಎಲ್ಲಿಗೆ ಯಾವಾಗ ಹೇಳಿದರು ಅಂತ. ಸ್ವಾರಸ್ಯ ಇಲ್ಲಿ ಏನಕ್ಕೆ ಹೇಳ್ತಾ ಇದ್ದಾರೆ ಅದನ್ನು ಬರೀಬೇಕು. ಕ್ವಶನ್ ನಂಬರ್ 33ಇಂದ ಕ್ವಶನ್ ನಂಬರ್ 28 ಅದಿರುತ್ತೆ. ತಾವು ಈ ಮಾತಿಗೆ ಬಹುದೊಡ್ಡ ರೀತಿಯಲ್ಲಿ ಹೊರತಾಗಿದ್ದೀರಿ. ಏನ್ರಯ್ಯ ಏನು ಮಾಡ್ತಾ ಇದ್ದೀರಿ? ಹೊತ್ತು ಹೊತ್ತು ಹೊತ್ತೆ ಹಣ, ಹೊಸ ಭರವಸೆಯ ಕಟ್ಟೋಣ, ಬೆಳ್ಳಿಯ ಹಳ್ಳಿಯ ಮೆರೆಯ ಮೀರಿ, ಎತ್ತಣ ತುರಂಗಮಿದು ಪೊಕ್ಕು ಪೋದೂಟಂ
ತಳ ದುಡಿಯುವುದು. ಇದಿಷ್ಟು 6 ಸಂದರ್ಭ ಕೊಟ್ಟಿದ್ದಾರೆ. ಇದು ತಾಲೂಕ್ ಲೆವೆಲ್ ನೆನ್ನೆ ಆಗಿರೋ ಕ್ವಶನ್ ಪೇಪರ್ ಎಕ್ಸಾಮ್ ಇದು. ನೆಕ್ಸ್ಟು ಪದ್ಯ ಭಾಗ್ಯ 2 ಕೊಡ್ತಾರೆ, ಅದಾದರೂ 1 ಬರೀರಿ, 4 ಮಾರ್ಕ್ ಇರುತ್ತೆ. ಇಲ್ಲಿ ಹಸುರಾಗಸ ಅದು ಕೊಟ್ಟಿದ್ದಾರೆ, ಇನ್ನೊಂದು ಹೊಸ ಹೂವಿನ ಅದು ಕೊಟ್ಟಿದ್ದಾರೆ, ಯಾವುದಾದ್ರೂ 1 ಬರೀ. ನೆಕ್ಸ್ಟು ಈ ಪದ್ಯವನ್ನು ಓದಿ ಅರ್ಥ ಮಾಡಿಕೊಂಡು ನಿಮ್ಮ ಸಾರಾಂಶವನ್ನು ಬರೀರಿ. ಈ ಪದ್ಯದು ಬ್ರೀಫಾಗಿ ನೀವು ಸೆಂಟೆನ್ಸ್ ಆಗಿ ಬರೀಬೇಕು. ಇದು ನಿಮಗೆ 4 ಮಾರ್ಕ್. ನೆಕ್ಸ್ಟು 8, 10 ವಾಕ್ಯ 2 ಕ್ವಶನ್ ಕೊಟ್ಟಿರ್ತಾರೆ, ಯಾವುದಾದ್ರೂ 1 ಬರೀರಿ 4 ಮಾರ್ಕ್ಗೆ. ಸೊ 4 ಮಾರ್ಕ್ ಅಂದರೆ ಅಟ್ಲೀಸ್ಟ್ ನೀವು 8 ಕ್ವಶನ್ ಇದು ಯಾವುದಾದ್ರೂ 8 ಪಾಯಿಂಟ್ಸ್ ಆದರೂ ಬರಿಬೋದು. ಒಂದು ಲೈನ್ಗೆ ಅಟ್ಲೀಸ್ಟ್ 6 to 7 ಲೈನ್ ಆದರೂ ಬರೀರಿ. 1 ಲೈನ್ಗೆ ಹಾಫ್ ಮಾರ್ಕ್ಸ್ ಅಂತ ಕೊಡ್ತಾರೆ. ಭಾಷೆ ಸತ್ವಪೂರ್ಣವಾಗಿ ವಿಕಾಸಗೊಳ್ಳುವುದು ಯಾವಾಗ, ಅಥವಾ ಕನ್ನಡ ಭಾಷೆ ಸಮೃದ್ಧವಾಗಿ ರೂಪುಗೊಂಡ ಬಗೆ ಹೇಗೆ ವಿವರಿಸಿ. ನೆಕ್ಸ್ಟು 8, 10ರಲ್ಲಿ ಸೆಕೆಂಡ್ ಕ್ವಶನ್ ಇರುತ್ತೆ, ಅದರಲ್ಲೂ ಆಪ್ಷನ್ ಇರುತ್ತೆ, ಇದರಲ್ಲಿ ಯಾವ್ದು ನಿಮ್ಗೆ ಬೇಕೋ ಅದನ್ನು ಬರೀರಿ. ನೆಕ್ಸ್ಟ್ ಕ್ವಶನ್ ನಂಬರ್ 43ಲಿ ನಿಮಗೆ ಪ್ಯಾಸೇಜ್ ಕೊಟ್ಟಿದ್ದಾರೆ, ಗದ್ಯ ಭಾಗ ಓದಿ ಅದಕ್ಕೆ ಸಮದ ಆನ್ಸರ್ನ ಬರೀಬೇಕು. ನೆಕ್ಸ್ಟು ಪತ್ರ ಬರೆಯಿರಿ, 5 ಮಾರ್ಕ್ ಇರುತ್ತೆ, ಆಪ್ಷನ್ ಇರುತ್ತೆ, ಅದರಲ್ಲಿ 1 ಬರೀರಿ. ನೆಕ್ಸ್ಟು ಪ್ರಬಂಧ, ಇಲ್ಲಿ ಕೊಟ್ಟಿರೋ ಪ್ರಬಂಧ ವಿದ್ಯಾರ್ಥಿಗಳ ಜ್ಞಾನಾಭಿವೃದ್ಧಿಯಲ್ಲಿ ಸಾಮಾಜಿಕ ಜಾಲತಾಣಗಳ ಸಬ್ಬದಳಕೆ ಅಥವಾ ರಾಷ್ಟ್ರೀಯ ಹಬ್ಬಗಳ ಮಹತ್ವ. ಇದು 5 ಮಾರ್ಕ್ಸ್. ಇದಿಷ್ಟು ನಿಮ್ಮದು ಕ್ವಶನ್ ಪೇಪರ್ ಪ್ಯಾಟರ್ನ್ ಹೀಗೆ ಇರುತ್ತೆ. ನಿಮಗೆ ಬೇರೆ ಕ್ವಶನ್ಸ್ ಕೊಡ್ಬೋದು, ಬಟ್ ಪ್ಯಾಟರ್ನ್ ಸೇಮ್ ಇದೇ ಇರುತ್ತೆ. ಇಷ್ಟೇ ಕ್ವಶನ್ಸ್ 1 ಮಾರ್ಕು, ಇಷ್ಟೇ 2 ಮಾರ್ಕ್ ಕ್ವಶನ್ಸ್ ಇದೆ, ಈ ಥರನೇ ಛಂದಸ್ಸು ಅಲಂಕಾರ ಇದೇ ಸೇಮ್ ಪ್ಯಾಟರ್ನ್ ಇರುತ್ತೆ. ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಒಂದು ಐಡಿಯಾ ಬಂದರೆ ನಿಮಗೆ ಯಾವ್ಯಾವುದಕ್ಕೆ ನಾವು ರೆಡಿ ಆಗಿರಬೇಕು ಅಂತ ಗೊತ್ತಾಗುತ್ತೆ. ಸೊ ಸ್ಟೇ ಟ್ಯೂನ್ ಫಾರ್ ಮೋರ್ ಸಚ್ ಅಪ್ಡೇಟ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.